ನರೇಂದ್ರ ಮೋದಿ ವಿರುದ್ಧ ಟ್ರಂಪ್ ಕೈಗೆ ಅದಾನಿ ಅಸ್ತ್ರ ಕೊಟ್ಟ ರಾಹುಲ್ ಗಾಂಧಿ ಯಾವೆಲ್ಲ ಭಾರತ ವಿರೋಧಿ ಶಕ್ತಿಗಳ ಜೊತೆ ನಂಟು ಹೊಂದಿದ್ದಾರೆ. ಇಂತಹ ಸಂಚುಗಳ ಬಗ್ಗೆ ಅವತ್ತೇ ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮೊಸಾದ್ ಒಂದು ವರದಿಯನ್ನ ಬಿಡುಗಡೆ ಮಾಡಿತ್ತು. ಅದೇನೇ ಆಗ್ಲಿ, ರಾಹುಲ್ ಗಾಂಧಿಗೆ ಬೇಕಾಗಿರೋದು ಜಗಳ ಮಾತ್ರ. ಭಾರತದ ಬಾಯಿಂದ ಟ್ರಂಪ್ ವಿರುದ್ಧ ಹೇಳಿಕೆಗಳನ್ನ ಹೇಳಿಸಲೇಬೇಕು ಅಂತ ರಾಹುಲ್ ಗಾಂಧಿ ಪಣ ತೊಟ್ಟು ಬಿಟ್ಟಿದ್ದಾರೆ. ನಮಸ್ಕಾರ. ಒಂದು ಶಾಕಿಂಗ್ ನ್ಯೂಸ್ ಇದೆ. ಬಟ್ ರಾಹುಲ್ ಗಾಂಧಿ ಅವರ ಕೆಲವೊಂದಿಷ್ಟು ಟ್ವೀಟ್ಗಳನ್ನ, ಅವರ ಮಾತುಗಳನ್ನ ಕೇಳಿಸ್ಕೊಂಡ್ರೆ ನಾವು ಶಾಕ್ ಆಗೋದನ್ನೇ ನಿಲ್ಲಿಸಿಬಿಡ್ಬೇಕು ಏನೋ ಅಂತ ಅನ್ಸುತ್ತೆ. ಕಾರಣ ಏನಂದ್ರೆ, ಮೊನ್ನೆಯಷ್ಟೇ ಸುಪ್ರೀಂ ಕೋರ್ಟ್ ರಾಹುಲ್ ಗಾಂಧಿ ಅವರಿಗೆ ಛೀಮಾರಿ ಹಾಕಿತ್ತು. ನೀವು ನಿಜವಾಗ್ಲೂ ಭಾರತೀಯ ಆಗಿದ್ರೆ ಈ ರೀತಿ ಮಾಡ್ತಾ ಇರಲಿಲ್ಲ ಅಂತ ರಾಹುಲ್ ಗಾಂಧಿ ಅವರನ್ನ ತರಾಟೆಗೆ ತಗೊಂಡಿತ್ತು. ಭಾರತದ ಸೈನಿಕರ ವಿರುದ್ಧ ರಾಹುಲ್ ಗಾಂಧಿ ಅವರು ನೀಡಿದಂತಹ ಹೇಳಿಕೆಗೆ ಸುಪ್ರೀಂ ಕೋರ್ಟ್ ರಾಹುಲ್ ಗಾಂಧಿ ಅವರಿಗೆ ಈ ರೀತಿಯಾಗಿ ಛೀಮಾರಿಯನ್ನ ಹಾಕಿತ್ತು. ಆ ವಿಚಾರವನ್ನ ಈಗ ನಾನು ಡೀಟೇಲ್ ಆಗಿ ಹೇಳೋದಕ್ಕೆ ಹೋಗಲ್ಲ, ಯಾಕಂದ್ರೆ ನಿಮ್ಗೆ ಆ ವಿಚಾರ ಈಗಾಗಲೇ ಗೊತ್ತಿದೆ. ಇದರ ಜೊತೆಗೆ ಕಳೆದ 8-10 ವರ್ಷಗಳಿಂದ ರಾಹುಲ್ ಗಾಂಧಿ ಅವರ ಸುತ್ತಿಕೊಂಡಿರುವಂತಹ ನೆಟ್ವರ್ಕ್ಗಳೇನಿದೆ, ಆ ನೆಟ್ವರ್ಕ್ಗಳ ಬಗ್ಗೆ ಏನೆಲ್ಲ ರಿಪೋರ್ಟ್ಗಳು ಬರ್ತಾ ಇದೆ, ಆ ರಿಪೋರ್ಟ್ಗಳನ್ನ ನೋಡಿದಾಗ ಈ ವಿಚಾರದ ಬಗ್ಗೆ ನಾವೇನು ಅಷ್ಟೊಂದು ಶಾಕ್ ಆಗೋದು ಬೇಡವೇನೋ ಅಂತ ಅನ್ಸುತ್ತೆ. ಅಷ್ಟಕ್ಕೂ ಏನು ವಿಚಾರ ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಅವರು ಒಂದು ಟ್ವೀಟ್ ಮಾಡಿದ್ದಾರೆ. ಆ ಟ್ವೀಟ್ನಲ್ಲಿ ಅದಾನಿ, ಮೋದಿ ಮತ್ತು ರಷ್ಯಾದ ಆಯಿಲ್ ಕಂಪನಿಯ ನಡುವೆ ಇರುವಂತಹ ಸಂಬಂಧ ಏನಾದರೂ ಹೊರಗಡೆ ಬಂದ್ರೆ ಅಂತ ಹೆದರ್ಕೊಂಡು ನರೇಂದ್ರ ಮೋದಿ ಟ್ರಂಪ್ ವಿರುದ್ಧ ಮಾತನಾಡೋದಕ್ಕೆ ಭಯ ಪಡ್ತಿದ್ದಾರೆ ಅಂತ ರಾಹುಲ್ ಗಾಂಧಿ ಬರೆದುಕೊಂಡಿದ್ದಾರೆ. ಮೇಲ್ನೋಟಕ್ಕೆ ವಿರೋಧ ಪಕ್ಷದ ಒಬ್ಬ ನಾಯಕ ಮಾಡಿರುವಂತಹ ಮಾಮೂಲಿ ಟ್ವೀಟ್ ಅಂತ ಅನ್ಸುತ್ತೆ. ಆದ್ರೆ ಇಂಡೈರೆಕ್ಟ್ ಆಗಿ ಏನಾಗಬಹುದು ಅಂತ ಎಕ್ಸ್ಪರ್ಟ್ಗಳು ಹೇಳ್ತಾರೆ ಅಂತಂದ್ರೆ, ಟ್ರಂಪ್ಗೆ ರಾಹುಲ್ ಗಾಂಧಿನೇ ಸೂಚನೆ ಕೊಡ್ತಿದ್ದಾರೇನೋ ಅಂತ ಅನ್ಸುತ್ತೆ. ಅದಾನಿಯ ಕೇಸನ್ನ ಬಳಸಿಕೊಂಡು ನರೇಂದ್ರ ಮೋದಿ ಅವರ ಕೈ ತಿರುಚುವಂತಹ ಸಂಚನ್ನ ನಡೆಸ್ತಾ ಇದ್ದಾರೇನೋ ಅನ್ನುವಂತಹ ವಿಶ್ಲೇಷಣೆಗಳು ಕೇಳಿ ಬರ್ತಾ ಇದೆ. ಈ ಅದಾನಿಯ ವಿಚಾರವನ್ನ ಹಿಡ್ಕೊಂಡು ರಾಹುಲ್ ಗಾಂಧಿ ಅವರು ಪಾರ್ಲಿಮೆಂಟ್ನ ಒಳಗಡೆ ಹೊರಗಡೆ, ಯುಕೆಯಲ್ಲಿ, US ನಲ್ಲಿ ಎಲ್ಲ ಹೋದ್ರಲ್ಲಿ ರಂಪ ರಾಮಾಯಣ ಮಾಡಿಬಿಟ್ಟಿದ್ದಾರೆ. ತಮಾಷೆ ಏನಂದ್ರೆ, ಯಾವ ಅದಾನಿ ಬಗ್ಗೆ ಗ್ಲೋಬಲ್ ಸ್ಟೇಜ್ಗಳಲ್ಲಿ ನಿಂತುಕೊಂಡು ರಾಹುಲ್ ಗಾಂಧಿ ಅವರು ಮಾತನಾಡ್ತಾ ಇದ್ದಾರೋ, ಅದೇ ಅದಾನಿ ಜೊತೆ ಅವರದ್ದೇ ಕಾಂಗ್ರೆಸ್ ಸರ್ಕಾರಗಳು ಎಲ್ಲೆಲ್ಲಿ ಅಧಿಕಾರದಲ್ಲಿದೆಯೋ ಅಲ್ಲಲ್ಲೆಲ್ಲ ವ್ಯವಹಾರ ಮಾಡ್ತಿದ್ದಾರೆ. ಸೊ ಇದು ರಾಹುಲ್ ಗಾಂಧಿ ಅವರ ಡಬಲ್ ಸ್ಟ್ಯಾಂಡರ್ಡ್ ಅನ್ನ ತೋರಿಸುತ್ತೆ. ರಾಹುಲ್ ಗಾಂಧಿ ಅವರೇ ಸಿದ್ದರಾಮಯ್ಯನವರಿಗೆ, ರೇವಂತ್ ರೆಡ್ಡಿ ಅವರಿಗೆ ಅದಾನಿಯ ಜೊತೆ ವ್ಯಾಪಾರ ಸಂಬಂಧವನ್ನ ಇಟ್ಕೊಳ್ಬೇಡಿ ಅಂತ ಹೇಳಬಹುದಾಗಿತ್ತು. ಅವರು ಹೇಳಲ್ಲ. ಸೊ ಇದು ಶೋ ಆಫ್ ಅಂತ ಆಗುತ್ತೆ. ಇದೊಂದು ಆಳವಾದ ಸಂಚಿನ ಭಾಗ ಅಂತ ಹೇಳಿ ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮೊಸಾದ್ ಒಂದು ವರದಿಯನ್ನ ಬಿಡುಗಡೆ ಮಾಡಿತ್ತು. ಆ ವರದಿಯಲ್ಲಿ ಸ್ಯಾಮ್ ಪಿತ್ರೋಡಾ, ರಾಹುಲ್ ಗಾಂಧಿ ಮತ್ತು ಹಿಂಡನ್ಬರ್ಗ್ ನಡುವಿನ ಒಂದು ರಹಸ್ಯ ಸಂಬಂಧವನ್ನ ಈ ಮೊಸಾದ್ ಬಹಿರಂಗಪಡಿಸಿತ್ತು. ಈ ಮೊಸಾದ್ ಸ್ಯಾಮ್ ಪಿತ್ರೋಡಾ ಅವರ ಹೋಮ್ ಸರ್ವರ್ ಅನ್ನ ಕೂಡ ಹ್ಯಾಕ್ ಮಾಡಿತ್ತು. ಭಾರತದ ಆರ್ಥಿಕತೆಯನ್ನ ನಾಶ ಮಾಡೋದಕ್ಕಾಗಿ ಮತ್ತು ನರೇಂದ್ರ ಮೋದಿ ಅವರ ಹೆಸರನ್ನ ಕೆಡಿಸೋದಕ್ಕಾಗಿ ಹಿಂಡನ್ಬರ್ಗ್ ಮಾನಹಾನಿಕರ ವರದಿಗಳನ್ನ ಮಾಡಿತ್ತು ಅಂತ ಹೇಳಿ ಈ ಮೊಸಾದ್ ಪತ್ತೆ ಹಚ್ಚಿತ್ತು. ಇಸ್ರೇಲ್ ಮತ್ತು ಗೌತಮ್ ಅದಾನಿ ನಡುವೆ ಹೈಫಾ ಬಂದರಿನ ಒಂದು ಒಪ್ಪಂದ ಇತ್ತು. ಈ ಒಪ್ಪಂದ ಕೊನೆಗೊಳ್ಳೋದಕ್ಕೂ ಸ್ವಲ್ಪ ದಿನಗಳ ಹಿಂದಷ್ಟೇ ಹಿಂಡನ್ಬರ್ಗ್ ವರದಿ ಬಂದಿತ್ತು. ಈ ವರದಿಯನ್ನ ನೋಡಿದಂತಹ ಇಸ್ರೇಲ್ ಸರ್ಕಾರ ಇದೊಂದು ರೀತಿಯ ತಂತ್ರ ಅಂತ ಪರಿಗಣಿಸಿ ಆಪರೇಷನ್ ಜೆಪಲಿನ್ ಅನ್ನ ಪ್ರಾರಂಭ ಮಾಡಿತು. ಸೊ ಇದರಿಂದ ಚೈನಾದ ಲಾಬಿ ಮತ್ತು ಭಾರತದ ವಿರೋಧ ಪಕ್ಷದವರ ಕುತಂತ್ರಗಳು ತಿಳಿದು ಬಂತು. ಈಗ ಅದಾನಿ ಹೆಸರು ಹೇಳ್ಕೊಂಡು ನರೇಂದ್ರ ಮೋದಿಯ ವಿರುದ್ಧ ಟ್ರಂಪ್ ಅನ್ನ ಎತ್ತಿ ಕಟ್ತಾ ಇದ್ದಾರೇನೋ ಅನ್ನೋ ಹಾಗೆ ನಡೆದುಕೊಳ್ತಾ ಇರುವಂತಹ ರಾಹುಲ್ ಗಾಂಧಿ ಈ ಹಿಂದೆ ಕೂಡ ಭಾರತ ವಿರೋಧಿ ಶಕ್ತಿಗಳ ಜೊತೆ ಒಡನಾಟ ಇಟ್ಕೊಂಡಿದ್ರು ಅನ್ನುವಂತಹ ಆರೋಪವನ್ನ ಎದುರಿಸಿದ್ರು. ವಿದೇಶಿ ಪ್ರವಾಸದಲ್ಲಿ ರಾಹುಲ್ ಗಾಂಧಿ ಜೊತೆ ಕಾಣಿಸಿಕೊಂಡವರು ಭಾರತ ವಿರೋಧಿ ಶಕ್ತಿಗಳು ಅಂತ ಗುರುತಿಸಲ್ಪಟ್ಟಿದ್ದವರು. ಹ್ಯಾಕ್ಸನ್ ಇನ್ಸ್ಟಿಟ್ಯೂಟ್ ನಲ್ಲಿ ಹಿಂದೂಸ್ ಫಾರ್ ಹ್ಯೂಮನ್ ರೈಟ್ಸ್ ಅನ್ನುವಂತಹ ಸಂಸ್ಥೆಯ ಸಹ ಸಂಸ್ಥಾಪಕಿ ಸುನೀತಾ ವಿಶ್ವನಾಥ್ ಅವರೊಂದಿಗೆ ರಾಹುಲ್ ಗಾಂಧಿ ಅವರು ಕೂತಿದ್ರು. ಈ ಸಂಸ್ಥೆಗೆ ಸೋರೋಸ್ ಫಂಡಿಂಗ್ ಮಾಡ್ತಿದ್ದ. ಈ ಜಾರ್ಜ್ ಸೋರೋಸ್ ಭಾರತದಲ್ಲಿ ಆಡಳಿತ ಬದಲಾಗಬೇಕು ಅಂತ ಹೇಳಿ ಕರೆ ನೀಡಿದ್ದ. ರಾಹುಲ್ ಗಾಂಧಿ ಉಜ್ಬೇಕಿಸ್ತಾನದ ಪ್ರವಾಸದ ಸಮಯದಲ್ಲಿ USAID ನ ಆಡಳಿತಾಧಿಕಾರಿ ಸಮಂತಾ ಪವರ್ ಅವರನ್ನ ಭೇಟಿಯಾಗಿದ್ರು. ಈ ಸಮಂತಾ ಇದಾರಲ್ಲ, ಇವರು ಸೋರೋಸ್ ಜೊತೆ ನಿಕಟವಾದ ಸಂಪರ್ಕವನ್ನ ಹೊಂದಿದ್ರು. ಈ ಸ್ಯಾಮ್ ಪಿತ್ರೋಡಾನ NGOಗೆ ರಾಕ್ ಫೆಲ್ಲರ್ ಫೌಂಡೇಶನ್ ಮತ್ತು USAID ನಿಂದ ಫಂಡ್ ಬರ್ತಿತ್ತು. ಸೊ ಇಂತಹ ಭಾರತ ವಿರೋಧಿ ಶಕ್ತಿಗಳನ್ನೆಲ್ಲ ವಿದೇಶಿ ಪ್ರವಾಸದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಭೇಟಿಯಾಗಿ ಅವರ ಜೊತೆ ಕೈಕುಲುಕಿ ನಗ್ನಗ್ತಾ ಮಾತನಾಡಿದ್ರು. ಈ ಎಲ್ಲ ಹಿನ್ನೆಲೆಯಲ್ಲಿ ನೋಡಿದಾಗ ಹೇಗಾದ್ರೂ ಮಾಡಿ ಭಾರತದ ಬಾಯಿಂದ ಟ್ರಂಪ್ ವಿರುದ್ಧದ ಹೇಳಿಕೆಯನ್ನ
ಹೇಳಿಸ್ಲೇಬೇಕು ಅಂತ ಹೇಳಿ ರಾಹುಲ್ ಗಾಂಧಿಯವರು ಪಣ ತೊಟ್ಟಿರುವ ಹಾಗೆ ಕಾಣಿಸುತ್ತೆ. ಟ್ರಂಪ್ ವಿಚಾರದಲ್ಲಿ ಏನೆಲ್ಲ ಮಾಡಬೇಕೋ ಅದನ್ನ ಈಗಾಗಲೇ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ವಿದೇಶಾಂಗ ಸಚಿವಾಲಯದಿಂದ ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಇಷ್ಟೆಲ್ಲ ಮಾಡಿದ್ರು ಕೂಡ ರಾಹುಲ್ ಗಾಂಧಿಗೆ ಬೇಕಾಗಿರುವುದು ಜಗಳ ಮಾತ್ರ. ಹಾಗೆಯೇ ಟ್ರಂಪ್ ಭಾರತವನ್ನ ಕೆಣಕ್ಲಿ ಅಂತ ಹೇಳಿ ಈಗ ಅದಾನಿ ವಿಚಾರವನ್ನ ತಂದಿದ್ದಾರೆ. ಸೊ ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ಯಾರ್ಯಾರು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಹಾಗಾಗಿ ಅರ್ಥ ಮಾಡ್ಕೊಳ್ಳಿ. ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ದ ಡೀಟೇಲ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸ ದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ.